ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ವರದಿ. ಆಗಸ್ಟ್ 19, 2024 ರಂದು ಸುಮಾರು 12 ಗಂಟೆಗೆ ರೂಟ್ ಫಾರ್ ಫ್ರೀಡಂ ಸಂಘಟನೆ ವತಿಯಿಂದ ಮಾನ್ಯ ತಹಶೀಲ್ದಾರ್ ಗೌರಿಬಿದನೂರು ತಾಲೂಕು ಇವರಿಗೆ ಸಂಘಟನೆ ವತಿಯಿಂದ ಮನವಿ ಪತ್ರ ನೀಡಿ ಸಂಘಟನೆ ವತಿಯಿಂದ ಗುರುತಿಸಿರುವ ಜೀತದಾರುಗಳಿಗೆ ಜೀತ ಬಿಡುಗಡೆ ಪತ್ರ ಮತ್ತು ಬಿಡುಗಡೆಯಾದ ಜೀತವಿಮುಕ್ತರಿಗೆ ಸಮಗ್ರ ಪುನರ್ವಸತಿ ಒದಗಿಸಿ ಸರ್ಕಾರದ ಇನ್ನಿತರ ಸೌಲಭ್ಯಗಳನ್ನು ಕಲ್ಪಿಸಿಕೊಡಲು ಹಕ್ಕೊತ್ತಾಯ ಮಂಡಿಸಿದರು. ಸಂಘಟನೆಯ ರಾಜ್ಯ ಮಹಿಳಾ ಸಂಚಾಲಕಿಯಾದ ಜೀವಿಕಾ ರತ್ನಮ್ಮನವರು ಮಾತನಾಡುತ್ತಾ ಹಾಲಿ ಜೀತದಾಳುಗಳಾಗಿ ಜೀತ ಪದ್ಧತಿಯಲ್ಲಿ ತೊಡಗಿಸಿಕೊಂಡು ದುಡಿಯುತ್ತಿರುವ 2019 ರ ತನಕ 37 ಮಂದಿ, 2021-22 ರಲ್ಲಿ 142 ಮಂದಿ, ಈತನಕ 349 ಮಂದಿ ಮತ್ತು ಈ ಸಾಲಿನಲ್ಲಿ 57, ಹೀಗೆ ಒಟ್ಟು 591 ಮಂದಿ ಜೀತದಾಳುಗಳನ್ನು ಬಿಡುಗಡೆಗೊಳಿಸಲು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅರ್ಜಿಗಳನ್ನು ಸಲ್ಲಿಸಿದ್ದು, ಈವರೆಗೂ ಅಧಿಕಾರಿಗಳು ಗಮನ ಹರಿಸಿಲ್ಲ. ಜೀತ ಪದ್ಧತಿ ರದ್ದತಿ ಕಾಯ್ದೆ 1976 ಮತ್ತು ಕರ್ನಾಟಕ ಸರ್ಕಾರದ ಎಸ್ಒಪಿ ಪ್ರಕಾರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಉಪವಿಭಾಗಾಧಿಕಾರಿಗಳಿಗೆ ಜೀತ ಪದ್ಧತಿ ರದ್ದತಿ ಕಾಯ್ದೆ ಅಡಿ ಅಪರಾಧವಾಗಿದೆ ಎಂದು ಯಾವುದೇ ವ್ಯಕ್ತಿಯಿಂದ ಮೌಖಿಕವಾಗಿ ಅಥವಾ ಲಿಖಿತ ರೂಪದಲ್ಲಿ ದೂರು ಅಥವಾ ಪ್ರಕರಣಗಳು ಕಂಡುಬಂದಲ್ಲಿ 24 ಗಂಟೆಗಳ ಒಳಗಡೆಗಾಗಿ ಜೀತದಾರ ರಕ್ಷಣೆ ಮಾಡಬೇಕೆಂದು ಕೋರಿದರು. ಸಂಘಟನೆ ವತಿಯಿಂದ ಜೀತದಾಳುಗಳಿಗೆ ನಿವೇಶನ ಮನೆಗಳನ್ನು ಮಂಜೂರು ಮಾಡಬೇಕು. ಗುಂಡ್ಲಹಳ್ಳಿ ಗ್ರಾಮದ ಸರ್ವೆ ನಂಬರ್ 97 ರಲ್ಲಿ ನಿವೇಶನ ಮತ್ತು ಮಲಸಂದ್ರ ಗ್ರಾಮದ 134 ಸರ್ವೆ ನಂಬರ್ನಲ್ಲಿ ನಿವೇಶನ ವೇಳಾಪಿ, ಪೋತೇನಹಳ್ಳಿ ಗ್ರಾಮಗಳಲ್ಲಿ ನಿವೇಶನ ಮಾಡಬೇಕೆಂದು ಕೋರಿದರು. ಜೀತದಾಳುಗಳೆಂದು ಘೋಷಿಸಿರುವವರಿಗೆ ಕೃಷಿಗೆ ಭೂಮಿ 2 ಎಕರೆ ಮಂಜೂರು ಮಾಡಬೇಕೆಂದರು. ಸಮಾಜ ಕಲ್ಯಾಣ ಇಲಾಖೆಯಿಂದ ತಮಟೆ ಕಲಾವಿದರಿಗೆ ಪ್ರತಿ ತಿಂಗಳು 2,000 ಮಾಸಾಶನ ನೀಡಬೇಕೆಂದು ಬೇಡಿಕೆ ಇಟ್ಟರು. ಹಾಗೆ ಅಕ್ರಮ ಸಕ್ರಮದಲ್ಲಿ 50, 53, 57 ರಲ್ಲಿ ಅರ್ಜಿ ಸಲ್ಲಿಸಿರುವ ಎಲ್ಲ ದಲಿತರುಗಳಿಗೆ ಕೂಡಲೇ ಭೂಮಿ ಮಂಜೂರು ಮಾಡಿ ಸಾಗುವಳಿ ಚೀಟಿ ನೀಡಬೇಕು ಮತ್ತು ರೂಟ್ಸ್ ಫಾರ್ ಫ್ರೀಡಂ ಸಂಘಟನೆಯಿಂದ ರಚನೆಗೊಂಡಿರುವ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಸರಕಾರದ ಹಣಕಾಸು ನಿಗಮಗಳಿಂದ ನೋಂದಾಯಿಸಿಕೊಂಡು ಸಹಾಯಧನ ಮತ್ತು ಸಾಲ ಸೌಲಭ್ಯ ಒದಗಿಸಬೇಕು ಎಂದು ತಮ್ಮ ಬೇಡಿಕೆಯನ್ನು ಮನವಿಪತ್ರದ ಮೂಲಕ ಸಲ್ಲಿಸಿದರು. ಈ ಕಾರ್ಯಕ್ರಮದಲ್ಲಿ ಸಂಘಟನೆಯ ಸಂಸ್ಥಾಪಕರಾದ ಗೋಪಾಲ್ ವಿ, ಜೀವಿಕಾ, ರತ್ನಮ್ಮ, ಚಂದ್ರಪ್ಪ, ಕೃಷ್ಣಪ್ಪ, ಕಲ್ಯಾಣ್ ಕುಮಾರ್, ಗೋಪಿ ಹೊಸೂರ್, ತಿಪ್ಪಕ್ಕ ಮತ್ತು ಗಂಗಾಧರಪ್ಪ ಇನ್ನೂ ಮುಂತಾದ ಮುಖಂಡರುಗಳು ಹಾಗೂ ಜೀತದಾಳುಗಳು, ಫಲಾನುಭವಿಗಳು ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಏನು ಮಹಿಳಾ ಸಂಘಗಳು ನಾವು ರಚನೆ ಮಾಡಿರ್ತಕ್ಕಂಥ ಮಹಿಳಾ ಸಂಘಗಳಿಗೆ NRLM ಯೋಜನೆಯಲ್ಲಿ ನೋಂದಣಿ ಮಾಡಿಕೊಳ್ಬೇಕು ಮತ್ತು ಅವರಿಗೆ ಪರಿಹಾರ ಧನ ಮತ್ತು ಸಾಲ ಸೌಲಭ್ಯ ಕಲಿಸಬೇಕಂತ ಸುಮಾರು ಬೇಡಿಕೆಗಳಿವೆ. ಆ ಬೇಡಿಕೆಗಳು ಈಡೇರಬೇಕಂತೇಳಿ ನಾವು ಇಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಎಲ್ಲ ಜಿಲ್ಲಾ ಮುಖಂಡರುಗಳು ಮತ್ತು ಮಹಿಳಾ ಸಂಘಗಳ ಸದಸ್ಯರುಗಳು ಆಗಮಿಸಿದ್ದಾರೆ. ನನ್ನ ಹೆಸರು ಚಂದ್ರಪ್ಪ ಅಂತೇಳಿ, ರೂಟ್ಸ್ ಫಾರ್ ಫ್ರೀಡಂ ಜಿಲ್ಲಾ ಸಂಚಾಲಕರು, ಚಿಕ್ಕಬಳ್ಳಾಪುರ. ತಾಲೂಕು ಕಚೇರಿ ಮುಂದೆ ಪ್ರತಿಭಟನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಕಾರ್ಯಕ್ರಮದ ಉದ್ದೇಶ ಇಷ್ಟೇ: 2020 ರಿಂದ 2023 ತನಕ 591 ಮಂದಿ ಜೀತದಾರುಗಳಿಗೆ ಬಿಡುಗಡೆ ಪತ್ರ ಕೊಡಬೇಕು ಅಂತ DC ಅವರಿಗೆ ನಾವು ಅರ್ಜಿ ಹಾಕಿದ್ದೀವಿ. ಒಂದು SOP 2022ರಲ್ಲಿ ಒಂದು SOP ಬಂದಿದೆ ಸರ್ಕಾರದ ವತಿಯಿಂದ. ಸರ್ಕಾರ ಏನ್ ಹೇಳುತ್ತೆ ಅಂದ್ರೆ, ಅರ್ಜಿ ಹಾಕಿದ 24 ಗಂಟೆ ಒಳಗೆ ಒಬ್ಬ ಸಾಮಾನ್ಯ ವ್ಯಕ್ತಿ, ಸ್ವಾಮಿ ನಾನು ಜೀತಕ್ಕಿದ್ದೀನಿ, ನನ್ನನ್ನು ಬಿಡುಗಡೆ ಮಾಡಿಸಿ, ನಾನು ತಡ್ಕೊಳಕ್ಕಾಗ್ತಾ ಇಲ್ಲ, ಕಷ್ಟ, ನನಗೂ ಸ್ವತಂತ್ರ ಬೇಕು, ಸಮಾನತೆ ಬೇಕು, ನಾನು ಎಲ್ಲರ ತರ ಓಡಾಡಬೇಕು, ನನಗೆ ಜೀತದಿಂದ ವಿಮುಕ್ತಿ ಮಾಡಿ ಸ್ವಾಮಿ ಅಂತ ಒಂದು ಆಫೀಸರ್ ಮುಂದೆ ಹೋಗಿ ಇಲ್ಲಿ ನಿಂತ್ಕೊಂಡು ಮೌಖಿಕವಾಗಿ ಹೇಳಿದ್ರು ಕೂಡ ಅದನ್ನ ಸರ್ಕಾರ ಗಣನೆಗೆ ತಕೊಂಡು 24 ಗಂಟೆ ಒಳಗೆ ಬಿಡುಗಡೆ ಪತ್ರ ಕೊಡಬೇಕು ಅಂತ SOP ಹೇಳುತ್ತೆ. ಆದರೆ 2020 ರಿಂದ 2023 ತನಕ 591 ಮಂದಿ ಜೀತದಾರುಗಳಿಗೆ ನಾವು ಬಿಡುಗಡೆ ಪತ್ರ ಹಾಕ್ಸಿದೀವಿ ಸ್ವಾಮಿ. ಇದುವರೆಗೂ ನಿಮ್ಮ ಇಲಾಖೆ ವತಿಯಿಂದ ನಮ್ಗೆ ಉತ್ತರ ಸಿಕ್ಕಿಲ್ಲ, ಬಿಡುಗಡೆ ಪತ್ರ ಕೊಟ್ಟಿಲ್ಲ. ಬಿಡುಗಡೆ ಪತ್ರ ಕೊಡಿ ಅಂತ ಸುಮಾರು ಮನವಿಗಳು ಕೊಟ್ಟಿದ್ದೀವಿ, ಗಣನೆಗೆ ತಗೊಂಡಿಲ್ಲ. ಹಾಗಾದ್ರೆ ನಿಮ್ಮ ಉದ್ದೇಶ ಏನು? ದಲಿತರ ಜೀತದಾಳುಗಳಾಗಿ ದುಡಿಬೇಕಾ? ಇಲ್ಲ ದಲಿತರು ವರ್ಗ ಬರಬಾರ್ದಾ? ಜೀತದಿಂದ
ಲೆಕ್ಕದಲ್ಲಿ ಹಾಗಾದ್ರೆ ಜೀತದಾಳುಗಳಾಗೆ ದುಡ್ಕೊಂಡಿರ್ಬೇಕಾ? ಏನು ನಿಮ್ಮ ಉದ್ದೇಶ? ಇದು ನಮ್ಗೆ ಉತ್ತರ ಕೊಡ್ಬೇಕು. ಇನ್ನೊಂದು 2019ರಲ್ಲಿ 414 ಮಂದಿಗೆ ಸರ್ಕಾರದ ವತಿಯಿಂದ ಬಿಡುಗಡೆ ಪತ್ರ ಸಿಕ್ಕಿದೆ. ಸರ್ಕಾರದ ವತಿಯಿಂದ ಬಿಡುಗಡೆ ಪತ್ರ ಸಿಕ್ಕಿ 6 ವರ್ಷಗಳು ಕಳೀತಾ ಇದೆ. ಒಂದು ಕಡೆ ಸರ್ಕಾರ ಹೇಳುತ್ತೆ ಬಿಡುಗಡೆ ಪತ್ರ ಕೊಟ್ಟಿದ 24 ಗಂಟೆ ಒಳಗೆ 30,000 ರೂಪಾಯಿ ತಕ್ಷಣ ಬಿಡುಗಡೆ ಪತ್ರ ಜೊತೆಯಲ್ಲೇ ಕೊಡಬೇಕು ಅಂತ ಹೇಳ್ಬಿಟ್ಟು ಹೇಳುತ್ತೆ. ಸ್ವಾಮಿ 6 ವರ್ಷಗಳು ಕಳೀತಾ ಇದೆ. ಇನ್ನ 100 ಮಂದಿ ಜೀತದಾಳುಗಳಿಗೆ ಏನು ಕಾರ್ಪಾಸ್ ಫಂಡ್ 30,000 ರೂಪಾಯಿ ಇನ್ನ ಸಿಕ್ಕಿಲ್ಲ. ತಾಲೂಕು ಕಚೇರಿ ಇದುವರೆಗೂ ಕೂಡ ಸಿಕ್ಕಿಲ್ಲ. ಏನ್ ನಿಮ್ಮ ಉದ್ದೇಶ? ಒಂದ್ ಕಡೆ ಸರ್ಕಾರ ಹೇಳುತ್ತೆ, ಸರ್ಕಾರ ಅಧಿಕಾರಿಗಳು ದೇವ್ರ ವರ ಕೊಟ್ರು ಪೂಜಾರಿ ವರ ಕೊಡಲ್ಲಂತೆ. ಹಂಗೆ ಸರ್ಕಾರ ಹೇಳಿದ್ರು ಕೂಡ ದುಡ್ಡು ನಿಮ್ಮ ಅಕೌಂಟ್ಗಳಲ್ಲಿ ಇಟ್ಕೊಂಡು ಏನ್ ಮಾಡ್ತಾ ಇದ್ರಿ ಸ್ವಾಮಿ? ಜೀತದಾಳುಗಳು ಕಣ್ಣು ಕಾಣಿಸ್ತಾ ಇಲ್ವಾ ನಿಮಗೆ? ಜೀತದಾಳುಗಳ ಹಣ ನಿಮ್ಮ ಅಕೌಂಟ್ ಅಲ್ಲಿ ಇಟ್ಕೊಂಡು ಏನ್ ಮಾಡ್ತಾ ಇದ್ರಿ ನೀವು? ಏನ್ ಮಾಡ್ತಾ ಇದ್ರಿ? ಮೀಟರ್ ಪಟ್ಟಿಗಳು ಬಿಟ್ಕೊಂಡಿದ್ದೀರಾ? ಏನ್ ಮಾಡ್ತೀರಿ? ನಿಮ್ ಖರ್ಚುಗಳು ವೈಯಕ್ತಿಕ ಖರ್ಚುಗಳಿಗೆ ಇಟ್ಕೊಂಡಿದ್ದೀರಾ? ಯಾಕೆ ಜೀತದಾಳುಗಳು ದುಡ್ಡು ಕೊಡಬಾರ್ದು? ಎಸ್ಸಾರಿ ಮನವಿ ಮಾಡೋದು ನಿಮ್ಗೆ? ಇನ್ನೊಂದ್ ಕಡೆ ಹೇಳುತ್ತೆ ಜೀತದಾಳು ಬಿಡುಗಡೆ ಪತ್ರ ತಕೊಂಡ ತಕ್ಷಣ ಅವನಿಗೆ ಕಾರ್ಪಾಸ್ ಫಂಡ್ 30,000 ಕೊಡ್ಬೇಕು, ಒಂದು ಮನೆ ಕೊಡ್ಬೇಕು, 5.5 ಎಕರೆ ಜಮೀನ್ ಕೊಡ್ಬೇಕು ಅಂತಿದೆ. ಸ್ವಾಮಿ 5.5 ಎಕರೆ ಜಮೀನ್ ಕೊಡ್ಬೇಡಿ ನೀವು, ನಮ್ಗೆ 2 ಎಕರೆ ಕೊಡಿ. 2 ಎಕರೆ ಕೊಡಿ ನಮ್ಗೆ 2 ಎಕರೆ ಕೊಡಿ ಸ್ವಾಮಿ. ಉಳಕ್ ಭೂಮಿ ಇಲ್ಲ, ಇರಕ್ ಮನೆ ಇಲ್ಲ, ಸೈಟ್ ಕೊಡಿ, ಸೈಟ್ ಕೊಡ್ಬೇಕು ಅಂತ ಸರ್ಕಾರ ಒಂದ್ ಕಡೆ ಹೇಳುತ್ತೆ. ಯಾಕೆ ಕೊಡ್ತಾ ಇಲ್ಲ ನೀವು? ಜೀತದಾಳುಗಳ ಬಗ್ಗೆ ನಿಮ್ ಕಾಳಜಿ ಏನು? ಜೀತದಾಳುಗಳು ಮತ್ತೆ ಇದೇ ತರ ಇರ್ಬೇಕಾ? ಹಾಗಾದ್ರೆ ಜೀತದಾಳುಗಳು ಬದುಕಬಾರ್ದ ಚೆನ್ನಾಗಿ? ಇವತ್ತು ನಮ್ಗೆ ಉತ್ತರ ಸಿಗೋ ತನಕ ನಾವ್ ಇಲ್ಲಿಂದ ಬದಲಬಾರ್ದು. ಇಲ್ಲ ಸೈಟ್ ಕೊಡ್ಬೇಕು, ಇಲ್ಲ ಮನೆ ಕೊಡ್ಬೇಕು. ಯಾರು ಬಂದ್ರು ಕೂಡ ನಮ್ಮನ್ನು ಪೊಲೀಸ್ ಅವ್ರು ಹೇಳ್ಕೊಂಡು ಹೋಗ್ತಾರ. ಒಳ್ಳೆ ಊಟ ತಿಂತೀವಿ, ಮನೆಗಳಲ್ಲಿ ನಮ್ಗೆ ಊಟ ಇಲ್ಲ ಸ್ವಾಮಿ ಸರಿಯಾಗಿ. ಮಳೆ ಬರ್ತಾ ಇಲ್ಲ, ಬೆಳಗ್ಲಾಕಂತೂ ಹೊಲ ಇಲ್ಲ, ಊಟ ತಿನ್ನಕ್ ನಮ್ಗೆ ಯಾರು ಕೂಲಿ ಕರೀತಾ ಇಲ್ಲ. ಎನ್ಆರ್ ರೀತಿ ಕೆಲಸ ಬರ್ತದೆ. ಎನ್ಆರ್ ರೀತಿಯಲ್ಲಿ ನಮ್ ಕೆಲಸ ಮಾಡಕ್ ನಮ್ ಕೈಲಾಗುತ್ತಾ? ನಮ್ ಕೈಲಾಗ್ತದ? ವಯಸ್ಸಾಗಿದೆ ಸ್ವಾಮಿ. ಮಾಲೀಕರ ಮನೆಯಲ್ಲಿ ದುಡ್ದು ಸುಸ್ತಾಗ್ಬಿಟ್ಟಿದೀವಿ ನಾವು. ನಮ್ ಕೆಲಸಗಳು ಕರೆಕ್ಟ್ ಯಾರು ಇಲ್ಲ. ನಮ್ಮಲ್ಲಿ ಮಕ್ಳು ಜಾಸ್ತಿ ಓದ್ಕೊಂಡಿಲ್ಲ, ನಮ್ಮ ಮಕ್ಳು ಕೂಡ ನಮ್ಮನ್ನ ನೋಡೋದಿಲ್ಲ. ಹಾಗಾದ್ರೆ ನಮ್ಮ ಜೈಲ್ಗೆ ಹಾಕಿ ನಾವ್ ಅಲ್ಲೇ ಊಟ ಮಾಡ್ಕೊಂಡು ಇರ್ತೀವಿ. ಇದಲ್ವಾ? ಆಯ್ತು. ಜೀತ ಕುಟುಂಬದ ಮಹಿಳೆಯರು ಕಷ್ಟಪಟ್ಟು ಜೀತಕ್ಕೆ ಹೋಗೋದು ತಪ್ಪಲಿ ಅಂತ ಹೇಳ್ಬಿಟ್ಟು ನಾವು ಮಹಿಳಾ ಸಂಘಗಳು ಮಾಡ್ಕೊಂಡಿದೀವಿ ಸ್ವಾಮಿ. NRLM ಸಂಘಗಳಲ್ಲಿ ನಮಗೂ ಕೂಡ ನೋಂದಣಿ ಮಾಡ್ಕೊಳ್ಳಿ ಅಂತ ಕೇಳಿದ್ರೆ ನಮ್ಮದೇ ಟಾರ್ಗೆಟ್ ಇದೆ. ನಾವೆಲ್ಲಿ ಸ್ವಾಮಿ ನಿಮ್ ಸಂಘಗಳು ಸೇರಿಸ್ಕೊಳ್ಳೋದು ಅಂದ್ಬಿಟ್ಟು ಮಾತಾಡ್ತಾರೆ. ಹಾಗಾದ್ರೆ ನಾವು ಶ್ರೀಗಳಲ್ವೇ? ನಾವು ಹೆಂಗಸರಲ್ವೇ? ನಾವು ಶ್ರೀಶಕ್ತಿ, ನಾವು ನಮ್ಮ ಹೆಣ್ಮಕ್ಳು ಅಲ್ವಾ? ಶ್ರೀಶಕ್ತಿ ಸಂಘಗಳು ದೊಡ್ಡ ಸಾಹುಕಾರಗಳು ಮಾಡ್ಕೊಂಡ್ರೆ ಮಾತ್ರ ಶ್ರೀಶಕ್ತಿ ಸಂಘಗಳ? ನಾವು ಬಡವ್ರು ಮಾಡ್ಕೊಂಡ್ರೆ ಶ್ರೀಶಕ್ತಿ ಸಂಘಗಳಲ್ವಾ? ಅಲ್ಲೇನ್ರಿ? ಸೇರಿಸ್ಕೊಳ್ರಿ ಅಂತ ಹೇಳಿದ್ರು ಕೂಡ ನಮ್ಗೆ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. ಇವೆಲ್ಲ ಮನ್ಕೊಂಡು ನಮ್ಗೆ ಇಲ್ಲಿಂದ ಪರಿಹಾರ ಸಿಕ್ಕೋ ತನಕ ಇಲ್ಲಿಂದ ಕದಲದಿಂದ ಅಂತ ಹೇಳ್ತಾ ನನ್ನ 2 ಮಾತುಗಳ ಅವಕಾಶ ಕೊಟ್ಟಂತೆ ನಿಮ್ಮೆಲ್ಲರೂ ಹೊಂದಿಸ್ತಾರೆ. ಸಾಲ ಸೌಲಭ್ಯ ಮತ್ತು ಕೌಶಲ್ಯ ತರಬೇತಿ ಅಂತ ಹೇಳಿದ್ರಿ. ಇದನ್ನು ಇವಾಗೂ ನಾನು ಹೇಳ್ತೀನಿ, ನಮ್ಮ ಕಡೆನೂ ಒಂದು ಮನವಿ ಮಾಡಿ ನಾನು ನನ್ನ ಕಡೆಯಿಂದ ಇವಾಗೆ ಮತ್ತು CO ಸಾಹೇಬರಿಗೆ ಇದನ್ನು ಹೇಳ್ತೀನಿ. ಅದ್ರ ಪ್ರಕಾರ 15 ದಿನ ಲೋಕಲ್ ಒಳಗೆ 15 ದಿನ ಲೋಕಲ ಒಳಗಡೆ ನಾಳೆ ಎಲ್ಲ ಇವತ್ತಿಂದನೇ ಮಾಡ್ತೀನಿ. ಇದು ಯಾಕೆ ನಿಮ್ಗೆ ಹೇಳಿದೆ ಅಂದರೆ, ಇದು ನಾವು ರೆಡಿ ಮಾಡಿ ಎಲ್ಲಿಗೆ ಡಿಸ್ತಾರಲ್ಲ ಒಳಗೆ ಟೈಮ್ ಆಗುತ್ತೆ ಅಂತ ಹೇಳಿದೆ. ಇವತ್ತಿಂದನೇ ಸಂಬಂಧಪಟ್ಟ ಏನು ಕರೆಸಿ ನಿಮ್ಮವ್ರನ್ನೂ ಕೂಡಿಸ್ಕೊಂಡು ಸ್ಟಾರ್ಟ್ ಮಾಡೋಣ ಕೆಲಸ.